ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ ದಿನ ರಾಜ್ಯಶಾಸ್ತ್ರ ಅಧ್ಯಾಯ 1 ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಬಗ್ಗೆ ತಿಳಿತೋಣ. ಈ ಲೆಸನಿಗೆ ಸಂಬಂಧಪಟ್ಟಂತೆ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗಾಗಿ ಇದರಲ್ಲಿ ಬರುವಂತಹ 5 ಕ್ವಶನ್ಸ್ಗಳಲ್ಲಿ ಒಂದು ಕ್ವಶನ್ಸು ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾಗಿ 5 ಕ್ವಶನ್ಸ್ಗಳು ಸಹ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನೀವು 5 ಕ್ವಶನ್ಸ್ಗಳನ್ನು ಸಹ ಕಲಿಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಮೊದಲನೇದಾಗಿ ಈ ರಾಜ್ಯಶಾಸ್ತ್ರದಲ್ಲಿ ಕಂಡುಬರುವಂತಹ ಈ ಅಧ್ಯಾಯದಲ್ಲಿ ನಿರುದ್ಯೋಗ, ಭ್ರಷ್ಟಾಚಾರ, ತಾರತಮ್ಯ, ಕೋಮುವಾದ, ಭಯೋತ್ಪಾದಕತೆ, ಕಾರ್ಪೊರೇಟ್ ತಂತ್ರಗಾರಿಕೆ ಅನ್ನೋದು ಕಂಡುಬರುತ್ತೆ. ಇವೆಲ್ಲವನ್ನು ಸಹ ಇವತ್ತು ಸರ್ವೇಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ವಿದ್ಯಾರ್ಥಿಗಳು ಬಹಳ ಜನ ಇರೋದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಇವೆಲ್ಲ ಅನುಭವಗಳು ಅನ್ನೋದಕ್ಕಿಂತ ಇವೆಲ್ಲವನ್ನು ಸಹ ನಾವಿವತ್ತು ನೋಡಿರ್ತೀವಿ ಅಲ್ವಾ. ಇವತ್ತು ಎಷ್ಟು ಬಡತನ ಅನ್ನೋದಿದೆ, ನಿರುದ್ಯೋಗ ಅನ್ನೋದು ಎಷ್ಟು ದೇಶದಲ್ಲಿ ತಾಂಡಾಡ್ತಾ ಇದೆ, ಭ್ರಷ್ಟಾಚಾರ, ಇವತ್ತು ಲಂಚ, ಮತ್ತು ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಾಗಲಿ ಏನೇ ಒಂದು ತೆಗೆದುಕೊಳ್ಬೇಕು, ಏನೋ ಒಂದು ಕೆಲಸಗಳನ್ನು ಮಾಡಿಸ್ಬೇಕು ಅಂತೇಳಿದರೆ ಇವತ್ತು ಭ್ರಷ್ಟಾಚಾರ ಅನ್ನೋದು ಹೇಗೆ ತಾಂಡ ಆಡ್ತಾ ಇದೆ. ಲಿಂಗ ತಾರತಮ್ಯ ಅನ್ನೋದು ಇವತ್ತು ನಾವು ನೋಡ್ತಾ ಇದ್ದೀವಿ, ಕೋಮುವಾದ ನೋಡ್ತಾ ಇದ್ದೀವಿ, ಭಯೋತ್ಪಾದಕತೆಯನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾಗಿ ನಾವು 1947ರಿಂದ ಹಲವಾರು ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಆ ಸಮಸ್ಯೆಗಳನ್ನು ಸರಿಯಾದ ಯೋಜನೆ ಹಾಗೂ ಉತ್ತಮ ಆಡಳಿತದ ಮೂಲಕ ಇವತ್ತು ಪರಿಹರಿಸಬೇಕಾಗಿದೆ. ಹಾಗಾಗಿ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಂದ್ರ, ರಾಜ್ಯ ಹಾಗೂ ಸ್ಥಳೀಯ ಮಟ್ಟದ ಸರ್ಕಾರಗಳಿಗೆ ಈ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜನತೆಯ ಸಹಕಾರವು ಸಹ ಇವತ್ತೇನಾಗಿದೆ, ಅತ್ಯಗತ್ಯವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ದೇಶ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಯಾವುವು ಎಂದು ಇಲ್ಲಿ ತಿಳಿಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಅಂತ ಹೇಳ್ಬೋದು. ಹಾಗಾಗಿ ನಾವು ಈ ಎಲ್ಲ ರಾಷ್ಟ್ರೀಯ ವಿಷಯಗಳ ಬಗೆಗೆ ತಿಳಿಯಬೇಕು ಹಾಗೂ ಅವುಗಳಿಗೆ ಸರಿಯಾದಂತಹ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವುಗಳಲ್ಲಿ ಬಹುತೇಕ ಮಾನವ ನಿರ್ಮಿತ ಸಮಸ್ಯೆಗಳು ಹಾಗೂ ರಾಷ್ಟ್ರೀಯ ದುರಂತಗಳು. ಹಾಗಾಗಿ ನಾವು ಅವುಗಳಿಗೆ ಸೂಕ್ತ ಎನಿಸುವಂತಹ ಮಾನವೀಯ ಪರಿಹಾರಗಳನ್ನು ಕಂಡುಕೊಳ್ಬೇಕು. ಉತ್ತಮ ಶಾಸನಾತ್ಮಕ ಸಾಮಾಜಿಕ ಸುಧಾರಣೆಗಳು, ದಕ್ಷ ಆಡಳಿತ, ತ್ವರಿತ ಹಾಗೂ ಪಕ್ಷಪಾತರಹಿತ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಜನತೆಯ ಸಹಕಾರಗಳಿಂದ ಸಮಸ್ಯೆಗಳನ್ನು ನಿಗ್ರಹಿಸುವ ಪ್ರಯತ್ನ ನಡೆಸಬೇಕಾಗಿದೆ. ಅಂತಹ ಸಮಸ್ಯೆಗಳ ಬಗ್ಗೆ ಇಲ್ಲಿ ತಿಳಿತಾ ಹೋಗೋಣ. ಪ್ರಥಮವಾಗಿ ಕೋಮುವಾದವು ಭಾರತದ ಏಕತೆಗೆ ಮಾರಕವಾಗಿದೆ ಹೇಗೆ ಎಂಬ ಒಂದು ಕ್ವಶನ್ಸನ್ನು ಸಹ ನಿಮಗೆ 3 ಅಂಕದ ಒಂದು ಕ್ವಶನ್ಸನ್ನು ನಿಮಗೆ ಕೇಳ್ಬೋದು. ಹಾಗಾಗಿ ಇಲ್ಲಿ ಕೋಮುವಾದ ಅಂದರೆ ಏನು ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿತಾ ಹೋಗಿದ್ವಿ. ಆದರೂ ಸಹ ನಿಮಗೆ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಕೋಮುವಾದ ಅಥವಾ ಮತೀಯವಾದ ನಮ್ಮ ಭಾರತೀಯ ಸಮಾಜದ ಪ್ರಮುಖ ಇದೊಂದು ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲೇ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸ್ಕೊಳ್ಳುವುದನ್ನು ನಾವು ಕೋಮುವಾದ ಅಥವಾ ಮತೀಯವಾದ ಅಂತೇಳಿ ಕರಿಬೋದಾಗಿದೆ. ಇದು ಒಂದು ಸಾಮಾಜಿಕ ಭಿನ್ನತೆ, ಪರಸ್ಪರ ಅಪನಂಬಿಕೆ ಹಾಗೂ ಭಯದ ವಾತಾವರಣವನ್ನು ಸೃಷ್ಟಿಸುತ್ತೆ. ಹಾಗಾಗಿ ಈ ಕೋಮುವಾದವು ಸಮಾಜದಲ್ಲಿ ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿಯಲ್ಲಿ ಪ್ರಕಟವಾಗುತ್ತದೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾಗಿ ನಾವಿಲ್ಲಿ ನೋಡ್ತಾ ಹೋಗೋಣ. ಕೋಮುವಾದವು ಭಾರತದ ಏಕತೆಗೆ ಮಾರಕವಾಗಿದೆ ಹೇಗೆ ಅಂತ ನಾವಿಲ್ಲಿ ನೋಡ್ತಾ ಹೋದರೆ, ಕೋಮುವಾದವು ಆಂತರಿಕ ದಂಗೆಯನ್ನು ಹುಟ್ಟುಹಾಕ್ತಾ ಇದೆ, ಧರ್ಮಗಳ ಕಲಹಕ್ಕೆ ಪ್ರೇರಕವಾಗಿದೆ, ದೇಶದ ಐಕ್ಯತೆಗೆ ಧಕ್ಕೆಯಾಗಿದೆ, ಜನರಲ್ಲಿ ಧಾರ್ಮಿಕ ಆಚರಣೆಗಳಡಿಯಲ್ಲಿ ತಪ್ಪು ಕಲ್ಪನೆಯನ್ನು ಹುಟ್ಟಿಸಿದೆ, ಅರಾಜಕೀಯತೆ,
ಸಾಮಾಜಿಕ ಭಿನ್ನತೆ ಅನ್ನೋದು ಸಹ ಇದರಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಮತೀಯವಾದವು ಸಹ ಮತೀಯ ಗುಂಪುಗಳ ಹಿತಾಸಕ್ತಿಯನ್ನು ರಾಷ್ಟ್ರೀಯ ಹಿತಾಸಕ್ತಿಗಿಂತಲೂ ಸಹ ಏನಾಗಿದೆ, ಹೆಚ್ಚಿನದು ಎಂದು ಇಲ್ಲಿ ಪರಿಗಣಿಸಲಾಗ್ತಿದೆ. ಹಾಗಾಗಿ ದೇಶದಲ್ಲಿ ಮತೀಯತೆಗೆ ಪೂರಕವಾಗಿ ತಮ್ಮ ತಮ್ಮ ಹಿತಾಸಕ್ತಿಗಳನ್ನು ವೃದ್ಧಿಸುವ ಪ್ರಯತ್ನಗಳನ್ನು ಸಹ ಮತೀಯ ಶಕ್ತಿಗಳು ಮಾಡ್ತಾ ಇವೆ. ಹಾಗಾಗಿ ತಮ್ಮ ತಮ್ಮ ಧರ್ಮಗಳನ್ನು ಪ್ರಚಾರಪಡಿಸುವ, ಪರಧರ್ಮಗಳನ್ನು ಬೇರೆ ರೀತಿಯಿಂದ ನೋಡುವಂತಹ ಸಂದರ್ಭಗಳು ಉಂಟಾಗ್ತವೆ. ಇದರಿಂದಾಗಿ ದೇಶದಲ್ಲಿನ ಏಕತೆಗೆ ಧಕ್ಕೆಯಾಗುವಂತಹ ಸಂದರ್ಭಗಳು ಬರ್ತಾ ಇವೆ. ದೇಶವು ಆಂತರಿಕವಾಗಿ ಈ ಸಮಸ್ಯೆಯನ್ನು ನಿವಾರಿಸಲು ಹೆಚ್ಚಿನ ಒಂದು ಶ್ರಮವನ್ನು ಹಾಕಬೇಕಾಗಿದೆ ಅಂತ ಸಹ ಇಲ್ಲಿ ಹೇಳಲಾಗುತ್ತೆ. ಹಾಗಾದರೆ ಇನ್ನೊಂದು ಪ್ರಶ್ನೆ, ಈ ಪ್ರಶ್ನೆಯನ್ನು ನಿಮಗೆ 3 ಅಂಕದ ಪ್ರಶ್ನೆಯನ್ನಾಗಿ ಕೇಳ್ಬೋದು. ನಿರುದ್ಯೋಗ, ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲಿಲ್ಲ ನಿರುದ್ಯೋಗ ಅನ್ನೋದು. ಇವತ್ತು ಈ ಕೋವಿಡ್-19 ಬಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ ನಿರುದ್ಯೋಗ ಅನ್ನೋದನ್ನು ತಂದು ಕೊಡ್ತಾ ಇದೆ ಅಲ್ವಾ. ಕೆಲಸ ಇಲ್ಲದೆ ಇರೋದೇ ನಿರುದ್ಯೋಗ. ಹಾಗಾಗಿ ಈ ನಿರುದ್ಯೋಗ ಎಂದರೇನು ಅಂತಲೂ ಸಹ ಒಂದು ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 3 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ನಿರುದ್ಯೋಗ ಎಂದರೇನು, ನಿರುದ್ಯೋಗಕ್ಕೆ ಕಾರಣವೇನು ಅಂಥೇಳಿ 3 ಅಂಕದ ಒಂದು ಕ್ವಶನ್ಸನ್ನು ಇಲ್ಲಿ ಕೇಳ್ಬೋದು. ನಿರುದ್ಯೋಗ ಅಂದ್ಕೂಳೆ, ನಿರುದ್ಯೋಗ ಎಂದರೆ ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವಂತಹ ಪರಿಸ್ಥಿತಿಯಾಗಿದೆ ಅಂತ ಹೇಳ್ಬೋದು. ಭಾರತ ಇಂದು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಹೊಂದಿದ್ದು ಏನಾಗ್ತಿದೆ, ಈ ನಿರುದ್ಯೋಗ ಸಮಸ್ಯೆ ಒಂದು ಸವಾಲಾಗಿ ಪರಿಗಣಿಸಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮಿತಿ ಮೀರಿದ ಜನಸಂಖ್ಯೆ ಮತ್ತು ಹೆಚ್ಚಿದ ತಂತ್ರಜ್ಞಾನದ ಬಳಕೆ ಇವುಗಳನ್ನು ನಿರುದ್ಯೋಗಕ್ಕೆ ಮುಖ್ಯ ಕಾರಣಗಳು ಅಂತೇಳಿ ಗುರುತಿಸ್ತಾ ಹೋಗ್ಬೋದು. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಕಂಡು ಬರ್ತಿದೆ, ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗ ಲಭ್ಯತೆ ಇಲ್ಲದೇ ಇರೋದು, ಅಂದರೆ ಉದ್ಯೋಗ ಲಭ್ಯವಿಲ್ಲದ ಸ್ಥಿತಿಯನ್ನು ನಿರುದ್ಯೋಗ ಅಂತೇಳಿ ಕರೆಯಲಾಗ್ತಿದೆ. ಕಾರಣ ಯಾವುದಪ್ಪ ಅಂತಂದರೆ ಅಧಿಕ ಜನಸಂಖ್ಯೆ. ಇವತ್ತೇನಾಗಿದೆ ಅಂತಂದರೆ ಪ್ರಪಂಚದ ಜನಸಂಖ್ಯೆಯಲ್ಲಿ ಭಾರತ ದೇಶ 2ನೇ ಸ್ಥಾನವನ್ನು ಹೊಂದಿದೆ, ಚೀನಾ ಪ್ರಥಮ ಸ್ಥಾನವನ್ನು ಹೊಂದಿದೆ. ಹಾಗಾಗಿ ಅತಿಯಾದ ಜನಸಂಖ್ಯೆಯೂ ಸಹ ನಿರುದ್ಯೋಗಕ್ಕೆ ಒಂದು ಕಾರಣ. ಅತಿಯಾದ ತಂತ್ರಜ್ಞಾನವನ್ನು ಉಪಯೋಗಿಸೋದ್ರಿಂದ ಜನಗಳಿಗೆ ಏನಾಗ್ತಿದೆ, ಕೆಲಸ ಇಲ್ಲದೆ ಆಗಿ ಆಗ್ತಿದೆ. ಜನಸಂಪನ್ಮೂಲಗಳ ಕೊರತೆ, ಕೃಷಿಯ ಮೇಲಿನ ಅವಲಂಬನೆ, ಅತಿಯಾಗಿ ಕೃಷಿಯನ್ನು ಅವಲಂಬಿಸಿರೋದು, ಅದರ ಜೊತೆಗೆ ಹೈನುಗಾರಿಕೆ ಕೆಲಸಗಳನ್ನು ಮಾಡಿದರೆ ಕೃಷಿಯಲ್ಲೇ ಅವರು ಅವಲಂಬಿತರ ಆಗಿರೋದು ಸಹ ನಿರುದ್ಯೋಗಕ್ಕೆ ಕಾರಣ ಆಗ್ತಿದೆ. ಗೃಹ ಕೈಗಾರಿಕೆ ನಾಶ, ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆಯಿಂದಾಗಿ ನಿರುದ್ಯೋಗ ಇವತ್ತೇನಾಗ್ತದೆ, ಭಾರತ ದೇಶದಲ್ಲಿ ಸೃಷ್ಟಿಯಾಗ್ತಾ ಇದೆ. ಹಾಗಾದರೆ ನಿರುದ್ಯೋಗವನ್ನು ನಿವಾರಿಸಲು ನೀವು ನೀಡುವಂತಹ ಸಲಹೆಗಳು ಯಾವುವು ಅಂಥೇಳಿ 3 ಅಂಕದ ಈ ರೀತಿ ಬೇಕಾದರೂ ಸಹ ಕೇಳ್ಬೋದು. ಹಾಗಾದರೆ ನಿರುದ್ಯೋಗವನ್ನು ಹೋಗಲಾಡಿಸ್ಬೇಕು ಅಂತಂದರೆ ನೀವೇನು ಸಲಹೆಯನ್ನು ನೀಡ್ತೀರಾ ಅಂತ ಕೇಳಿದರೆ, ನಾವಿಲ್ಲಿ ಗೊತ್ತಿರೋ ಹಾಗೆ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡುವಂಥದ್ದು, ಸ್ವಯಂ ಉದ್ಯೋಗಕ್ಕೆ ಬಂಡವಾಳವನ್ನು ಬ್ಯಾಂಕುಗಳ ಮೂಲಕ, ಇತರ ಸಂಘ ಸಂಸ್ಥೆಗಳ ಮೂಲಕ ಉದ್ಯೋಗಗಳನ್ನು ಸೃಷ್ಟಿಸಲಿಕ್ಕೆ ಬಂಡವಾಳವನ್ನು ಪೂರೈಸುವಂಥದ್ದು, ಕರಕುಶಲ ಕಸುಬುಗಳಿಗೆ ತರಬೇತಿಯನ್ನು ನೀಡುವಂಥದ್ದು, ಗೃಹ ಕೈಗಾರಿಕೆ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೃಷ್ಟಿಸುವಂಥದ್ದು, ವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವ ಮತ್ತು ಪ್ರೇರಣೆಯನ್ನು ನೀಡುವಂಥದ್ದು, ವೃತ್ತಿಪರ ಚಟುವಟಿಕೆಗಳನ್ನು ಪ್ರಾರಂಭಿಸುವಂಥದ್ದು. ಇವೆಲ್ಲವೂ ಸಹ ನಿರುದ್ಯೋಗಕ್ಕೆ ನಿವಾರಿಸಲು ನೀವು ನೀಡುವಂತಹ ಸಲಹೆಗಳಾಗಿವೆ ಅಂಥೇಳಿ ಬರಿತಾ ಹೋಗ್ಬೋದು. ನಂತರ ಅದೇ ರೀತಿ ಭ್ರಷ್ಟಾಚಾರದ ನಕಾರಾತ್ಮಕ ಪರಿಣಾಮಗಳು ಯಾವುವು ಅಂತ ಕೇಳ್ಬೋದು. ಭ್ರಷ್ಟಾಚಾರ ಅಂದರೆ ಏನು? ಮೋಸ ವಂಚನೆ ಅಲ್ಲ. ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಬಹುಮುಖ್ಯ ಪಿಡುಗು ಅಂತ ಹೇಳ್ಬೋದು. ವಾಸ್ತವವಾಗಿ ಇದು ಸಾರ್ವತ್ರಿಕವಾಗಿ ಹಾಗೂ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಸಹ ವ್ಯಾಪಕವಾಗಿ ಇವತ್ತೇನಾಗಿದೆ, ಭ್ರಷ್ಟಾಚಾರ ಅನ್ನೋದು ಹಬ್ತಾ ಇದೆ. ಹಾಗಾಗಿ ಭ್ರಷ್ಟಾಚಾರ ಅಂತೇಳಿದರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆಯನ್ನು ನೀಡುವುದೇ ಭ್ರಷ್ಟಾಚಾರ ಅಂಥೇಳಿ ಹೇಳ್ಬೋದು. ಹಾಗಾದರೆ ಭ್ರಷ್ಟಾಚಾರ ಯಾವ ರೀತಿ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಮಾನವನ ಮೇಲೆ ಅಂತ ನಾವಿಲ್ಲಿ ನೋಡ್ತಾ ಹೋದರೆ, ಸಮಾಜದ ಮೇಲೆ ಮತ್ತು ಮಾನವನ ಮೇಲೆ ಅಂತ ನಾವು ನೋಡ್ತಾ ಹೋದರೆ, ಸಮಾಜ ವಿರೋಧಿ ಮತ್ತು ಆರ್ಥಿಕ ವಿರೋಧಿ ಚಟುವಟಿಕೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಸ್ವಜನ ಪಕ್ಷಪಾತ, ಜಾತ್ಯತೀತತೆ, ಔದ್ಯೋಗಿಕ ವಂಚನೆ, ನಿಧಾನ ದ್ರೋಹ, ಕಾನೂನು ಉಲ್ಲಂಘನೆ, ಸಾರ್ವಜನಿಕ ಕ್ರಮದಲ್ಲಿ
ಲೋಪದೋಷಗಳಲ್ಲಿ ಅವಕಾಶ, ಅಕ್ರಮ ದಾಸ್ತಾನು, ಕಳ್ಳ ಸಾಗಾಣಿಕೆ ಮತ್ತು ಆರ್ಥಿಕ ವಂಚನೆಗಳು ಅತಿ ಹೆಚ್ಚಾಗಿ ಕಂಡುಬರ್ತವೆ. ನಂತರ ಕೊನೆಯದಾಗಿ ಪ್ರಾದೇಶಿಕ ಅಸಮಾನತೆ ತೊಡೆದುಹಾಕಲು ಸರ್ಕಾರ ಕೈಗೊಂಡ ಕ್ರಮಗಳು ಯಾವ್ಯಾವು, ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ ಇಲ್ಲಿ ನಾವು ನೋಡ್ತಾ ಹೋದರೆ 2001ರಲ್ಲಿ DM ನಂಜುಂಡಪ್ಪ ಸಮಿತಿ ನೇಮಕವನ್ನು ಮಾಡುತ್ತೆ. ಸಂವಿಧಾನದ ವಿಧಿ 371J ಸೇರ್ಪಡೆಯನ್ನು ಮಾಡುವಂಥದ್ದು, ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸುವಂಥದ್ದು, ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ರಚನೆಯನ್ನು ಮಾಡುತ್ತೆ, ಮುಖ್ಯವಾಹಿನಿಯಿಂದ ದೂರವಿರುವಂತಹ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯದ ಪೂರೈಕೆಯನ್ನು ಮಾಡ್ತಾ ಹೋಗುತ್ತೆ. ಇಷ್ಟು ಭಾರತದ ಸಮಸ್ಯೆಗಳು ಮತ್ತು ಅವಕ್ಕೆ ಪರಿಹಾರ ಉಪಾಯಗಳನ್ನು ನಾವಿಲ್ಲಿ ಓದ್ತಾ ಹೋಗಬೇಕಾಗತ್ತೆ. ಇಲ್ಲಿ ಈ 5 ಕ್ವಶನ್ಸಲ್ಲಿ 3 ಅಂಕದ ಒಂದು ಕ್ವಶನ್ಸನ್ನು ಕಂಪಲ್ಸರಿ ಕೇಳಲಾಗುತ್ತೆ. ನಂತರ ಅದೇ ರೀತಿ ಇನ್ನೊಂದು ಲೆಸನ್ಗೆ ಹೋದರೆ ಭಾರತ ವಿದೇಶಾಂಗ ನೀತಿ. ಇದು ವೆರಿ ಇಂಪಾರ್ಟೆಂಟು. ಯಾಕಪ್ಪ ಇಂಪಾರ್ಟೆಂಟ್ ಅಂತ ನಾವು ನೋಡ್ತಾ ಹೋದರೆ, ಈ ಭಾರತ ವಿದೇಶಾಂಗ ನೀತಿ ಅಂದ್ಕೊಳ್ಳೆ ನಮ್ಮ ದೇಶ ಅಷ್ಟೇ ಅಲ್ಲ ಹೊರತುಪಡಿಸಿ ದೇಶ ವಿದೇಶ ಅಂದರೆ ಇಡೀ ಪ್ರಪಂಚಕ್ಕೆ ಇದು ಏನಂತ ಸಂಬಂಧಪಟ್ಟಿದ್ದಾಗಿದೆ. ಹಾಗಾಗಿ ವಿಶ್ವದ ವಿವಿಧ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ರಂಗದಲ್ಲಿ ಹೇಗೆ ವರ್ತಿಸುತ್ತವೆ ಎಂಬುದೇ ಇದು ಭಾರತ ವಿದೇಶಾಂಗ ನೀತಿ. ಹಾಗಾಗಿ ಭಾರತ ವಿದೇಶಾಂಗ ನೀತಿಯ ಉದ್ದೇಶಗಳು ಯಾವುವು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮೊದಲು ಭಾರತ ವಿದೇಶಾಂಗ ನೀತಿಯ ಸ್ವರೂಪ, ಪಂಚಶೀಲ ತತ್ವ, ಅಲಿಪ್ತ ನೀತಿ, ನಿಶಸ್ತ್ರೀಕರಣ, ವರ್ಣಭೇದ ನೀತಿಗೆ ವಿರೋಧ. ಹಾಗಾಗಿ 1 ಅಂಕದ ಪ್ರಶ್ನೆಗಳನ್ನು ಸಹ ಇದರಲ್ಲಿ ಕೇಳಲಾಗುತ್ತೆ. ಅದನ್ನು ನಾವು 1 ಅಂಕ ಅಂತ ಬಂದಾಗ ಆ 1 ಅಂಕದ ಕ್ವಶನ್ಸಲ್ಲಿ ನಾವು ಇದನ್ನು ನೋಡ್ತಾ ಹೋಗೋಣ. ಹಾಗಾಗಿ 3 ಅಂಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 4 ಕ್ವಶನ್ಸನ್ನು ಸಹ ತೆಗೆಯಲಾಗಿದೆ. ಈ 4 ಕ್ವಶನ್ಸಲ್ಲೂ ಸಹ ಒಂದು ಇಂಪಾರ್ಟೆಂಟು, ಒಂದು ಕ್ವಶನ್ಸು ಬಂದೇ ಬರುತ್ತೆ. ಹಾಗಾಗಿ ಭಾರತ ವಿದೇಶಾಂಗ ನೀತಿಯ ಉದ್ದೇಶಗಳು ಯಾವುವು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋದರೆ ನಾವು ಇಲ್ಲಿ ಹೇಳುವಂತೆ, ಓರ್ವ ವ್ಯಕ್ತಿ ಇತರರೊಡನೆ ಸಂಬಂಧವನ್ನು ಇರಿಸಿಕೊಳ್ಳದೆ ಸಮಾಜದಲ್ಲಿ ಏಕಾಂಗಿಯಾಗಿರುವುದು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಪ್ರತಿಯೊಂದು ರಾಷ್ಟ್ರವೂ ಸಹ ಅನ್ಯ ರಾಷ್ಟ್ರಗಳೊಡನೆ ಸಂಬಂಧವನ್ನು ಇಟ್ಟುಕೊಳ್ಳದೆ ಇರುವುದು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವಂಥ ನೀತಿಯನ್ನು ನಾವೇಂತ ಕರಿತೀವಿ, ವಿದೇಶಾಂಗ ನೀತಿ ಅಂತೇಳಿ ಕರೆಯಲಾಗುತ್ತೆ. ಇದು ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆದಂತಹ ವಿದೇಶಾಂಗ ನೀತಿ ತೀರಾ ಅವಶ್ಯಕ ಅಂತ ಹೇಳ್ಬೋದು. ಹಾಗಾಗಿ ವಿಶ್ವದಲ್ಲಿ ಸುಮಾರು 200 ರಾಷ್ಟ್ರಗಳು ಇದ್ದು ಕೆಲವೇ ರಾಷ್ಟ್ರಗಳೇನಾಗಿವೆ ಇವತ್ತು ಬಲಿಷ್ಠ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವು ರಾಷ್ಟ್ರಗಳು ದುರ್ಬಲವಾಗಿವೆ, ಆದರೂ ಒಂದಲ್ಲ ಒಂದು ರೀತಿಯ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಇವೆ ಅಂತ ಹೇಳ್ಬೋದು. ಆದ್ದರಿಂದಲೇ ವಿದ್ವಾಂಸರು ಈ ರೀತಿ ಹೇಳಿದ್ದಾರೆ, ಪ್ರಪಂಚದಲ್ಲಿ ಸಾರ್ವಭೌಮ ಅಧಿಕಾರವುಳ್ಳ ರಾಷ್ಟ್ರಗಳಿರುವವರೆಗೂ ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿ ಇದ್ದೇ ಇರುತ್ತದೆ ಅಂತ ಸಹ ಇಲ್ಲಿ ಹೇಳಲಾಗುತ್ತೆ. ಹಾಗಾಗಿ ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಿ ಆಗಿರಲಿ ಬಾಹ್ಯವಾಗಿ ಆಗಿರಲಿ ಇಂತಹ ರಾಷ್ಟ್ರಗಳಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿರುವುದನ್ನು ಸಾರ್ವಭೌಮ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ಪ್ರಥಮವಾಗಿ ಇಲ್ಲಿ ನೋಡ್ತಾ ಹೋಗೋಣ, ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಏನು ಅಂತ ನಾನು ನೋಡ್ತಾ ಹೋದರೆ, ರಾಷ್ಟ್ರದ ಭದ್ರತೆ, ಯಾವುದೇ ಒಂದು ರಾಷ್ಟ್ರ ಆಗಲಿ ತನ್ನ ದೇಶದ ಭದ್ರತೆಯನ್ನು, ಮಿಲಿಟರಿ ವ್ಯವಸ್ಥೆಯನ್ನು, ಭದ್ರತೆಯನ್ನು ಮಾಡಿಕೊಳ್ಳುತ್ತೆ. ಎರಡನೇದು ಆರ್ಥಿಕ ಸಂವರ್ಧನೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ, ಸಂವರ್ಧನೆಯನ್ನು ಮಾಡಿಕೊಳ್ಳುತ್ತೆ. ಸಾಂಸ್ಕೃತಿಕ ಮೌಲ್ಯಗಳನ್ನು ಬಿತ್ತರಿಸ್ತಾ ಹೋಗುತ್ತೆ. ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಳ್ಳುವುದು, ವಿಶ್ವಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯನ್ನು ಬಯಸುತ್ತೆ. ಈ ವಿದೇಶಾಂಗ ನೀತಿ ಉದ್ದೇಶ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಭಾರತೀಯ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಎಂದು ಕರೆಯಲು ಕಾರಣವೇನು ಅಂತಲೂ ಸಹ ಇಲ್ಲಿ ಕೇಳಲಾಗುತ್ತೆ. ಭಾರತದ ವಿದೇಶಾಂಗ ನೀತಿಯ ರೂಪರೇಷೆಗಳನ್ನು 1946 ಸೆಪ್ಟೆಂಬರ್ 7ರ ರೇಡಿಯೋ ಭಾಷಣದಲ್ಲಿ ಅರಿವು ಮೂಡಿಸಿದರು. ಅಮೆರಿಕ, ರಷ್ಯಾ, ಚೀನಾ ದೇಶಗಳ ನಡುವೆ ಸಂಬಂಧ ಹೊಂದುವಂಥ ಸೂಚನೆಯನ್ನು ನೀಡಿದರು. ಪ್ರಧಾನಿ ಹುದ್ದೆಯ ಜೊತೆಗೆ ವಿದೇಶಾಂಗ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಭಾರತದ ವಿದೇಶಾಂಗ ನೀತಿಗೆ ಅಲಿಪ್ತ ನೀತಿ, ಪಂಚಶೀಲ ತತ್ವಗಳನ್ನು ಸೇರ್ಪಡೆ ಮಾಡಿದರು. ರಾಷ್ಟ್ರೀಯ ಹಿತಾಸಕ್ತಿ, ರಾಜಕೀಯ ಪರಿಸ್ಥಿತಿಗಳಂತಹ ಅಂಶಗಳಿಂದ ವಿದೇಶಾಂಗ ನೀತಿಯ
ಪ್ರಮುಖವಾದವುಗಳು ಅಂತ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಅದೇ ರೀತಿ ಈ ರೀತಿ ಬೇಕಾದ್ರೂ ಕೇಳ್ಬೋದು, ಭಾರತ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು ಅಂತ ಕೇಳಿದರೆ ಪಂಚಶೀಲ ತತ್ವ, ಅಲಿಪ್ತ ನೀತಿ, ವಸಾಹತುಶಾಹಿತ್ವ ವಿರೋಧಿ, ವರ್ಣಭೇದ ನೀತಿ ವಿರೋಧ, ನಿಶಸ್ತ್ರೀಕರಣ ಇವುಗಳು ಮೂಲಭೂತ ಅಂಶಗಳು ಅಂತ ಹೇಳ್ಬೋದು. ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಏಕೆ ಅಂತ ಕೇಳಿದರೆ ಶಸ್ತ್ರಾಸ್ತ್ರಗಳ ಉತ್ಪಾದನೆ ತಗ್ಗಿಸುವುದು, ಮೂರನೇ ಮಹಾಯುದ್ಧ ತಡೆಯುವುದು, ಪ್ರತಿಯೊಂದು ರಾಷ್ಟ್ರಕ್ಕೂ ಭದ್ರತೆಯನ್ನು ಒದಗಿಸುವುದು, ವಿಶ್ವಶಾಂತಿ ಸಹಬಾಳ್ವೆಗೆ ಪ್ರಾಮುಖ್ಯತೆಯನ್ನು ನೀಡುವುದು, ಮಾರಾಟ ಮತ್ತು ತಡೆಯುವುದು ಇವು ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಅಂತ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಅದೇ ರೀತಿ ಮೂರನೇದಾಗಿ ಸಾಮಾಜಿಕ ಸ್ತර ವಿನ್ಯಾಸ. ಸಾಮಾಜಿಕ ಸ್ತර ವಿನ್ಯಾಸದಲ್ಲೂ ಸಹ ನಿಮಗೆ 3 ಅಂಕದ ಒಂದು ಕ್ವಶನ್ಸನ್ನು ಸಹ ಕೇಳಲಾಗುತ್ತೆ. ನೀವು ಎಲ್ಲ ಕ್ವಶನ್ಸ್ ಈ 3 ಕ್ವಶನ್ಸ್ಗಳು ಸಹ ವೆರಿ ಇಂಪಾರ್ಟೆಂಟು. ಇದರಲ್ಲೂ ಸಹ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಇದು ಸಮಾಜಶಾಸ್ತ್ರದ ಅಧ್ಯಾಯ 1ರ ಸಾಮಾಜಿಕ ಸ್ತර ವಿನ್ಯಾಸ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 3 ಅಂಕದ ಒಂದು ಕ್ವಶನ್ಸನ್ನು ಕೇಳಲಾಗುತ್ತೆ. ಸಾಮಾಜಿಕ ಸ್ತර ವಿನ್ಯಾಸ ಅಂದರೆ ಏನು? ಸಾಮಾಜಿಕ ಅಸಮಾನತೆ, ಸಾಮಾಜಿಕ ಸ್ತರ ವಿನ್ಯಾಸ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಅಸ್ಪೃಶ್ಯತೆ ನಿವಾರಣಾ ಕಾನೂನು ಕ್ರಮಗಳು ಯಾವುವು ಅನ್ನೋದನ್ನು ನಾವು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಸಾಮಾಜಿಕ ಸ್ತර ವಿನ್ಯಾಸ ಏನು? ಸಾಮಾಜಿಕ ಸ್ತර ವಿನ್ಯಾಸ ಅಂದರೆ ಸಮಾಜದಲ್ಲಿರುವ ಸದಸ್ಯರುಗಳನ್ನು ಮೇಲು ಕೀಳು, ಶ್ರೇಷ್ಠ ಕನಿಷ್ಠ ಎಂದು ವರ್ಗೀಕರಿಸಿ ಅವರಿಗೆ ಬೇರೆ ಬೇರೆ ಸಾಮಾಜಿಕ ಸ್ಥಾನಮಾನ ಮತ್ತು ಪಾತ್ರಗಳನ್ನು ನೀಡುವ ಕ್ರಮ ಮಾನವ ಸಮಾಜದ ಲಕ್ಷಣವಾಗಿ ಮುಂದುವರೆದಿದೆ ಅಂತ ಹೇಳ್ಬೋದು. ಸಮಾಜದಲ್ಲಿ ಇರುವಂತಹ ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆಗೆ ಅಥವಾ ಅವರನ್ನು ಏಣಿ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸುವ ಕ್ರಮವೇ ಸಾಮಾಜಿಕ ಸ್ತර ವಿನ್ಯಾಸ ಅಂಥೇಳಿ ಕರಿಬೋದು. ಇಲ್ಲಿ ಸಾಮಾಜಿಕ ಸ್ತර ವಿನ್ಯಾಸ ಅಂದರೆ ಏನು ಅಂತೇಳಿ ಒಂದು ಮಾರ್ಕ್ಸಿಗೂ ಸಹ ಕೇಳಲಾಗುತ್ತೆ. ಸಾಮಾಜಿಕ ಸ್ತර ವಿನ್ಯಾಸ ಅಂತೇಳಿದರೆ ಸಮಾಜದಲ್ಲಿರುವ ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆ ಅಂತಲಾದರೂ ಬರಿಬೋದು, ಅಥವಾ ಸಮಾಜದಲ್ಲಿರುವಂತಹ ಜನರನ್ನು ಏಣಿ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸುವ ಕ್ರಮವೇ ಸಾಮಾಜಿಕ ಸ್ತර ವಿನ್ಯಾಸ ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ಈ ಸಾಮಾಜಿಕ ಸ್ತර ವಿನ್ಯಾಸದಲ್ಲಿ 3 ಕ್ವಶನ್ಸನ್ನು ತೆಗೆಯಲಾಗಿದೆ. ಈ 3 ಕ್ವಶನ್ಸ್ಗಳು ಸಹ ವೆರಿ ಇಂಪಾರ್ಟೆಂಟು. ಸಾಮಾಜಿಕ ಸ್ತර ವಿನ್ಯಾಸದ ಲಕ್ಷಣಗಳು ಯಾವುವು ಅಂತೇಳಿ 3 ಅಂಕದ ಒಂದು ಕ್ವಶನ್ಸನ್ನು ಕೇಳ್ಬೋದು. ಹಾಗಾಗಿ ಸಾಮಾಜಿಕ ಸ್ತර ವಿನ್ಯಾಸವು ಸಾಮಾಜಿಕವಾದದ್ದು, ಸಾಮಾಜಿಕ ಸ್ತර ವಿನ್ಯಾಸವು ಸರ್ವವ್ಯಾಪಕವಾದದ್ದು, ಸ್ತರ ವ್ಯವಸ್ಥೆ ಪುರಾತನವಾದದ್ದು, ಸ್ತರ ವಿನ್ಯಾಸವು ವಿವಿಧ ರೂಪಗಳಲ್ಲಿದೆ ಅಂತಲೂ ಸಹ ಇಲ್ಲಿ ನೀವು ಬರೀಬೇಕಾಗತ್ತೆ. ನಂತರ ಇದು ವೆರಿ ಇಂಪಾರ್ಟೆಂಟು. ಹಾಗಾಗಿ ಅಸ್ಪೃಶ್ಯತೆಯ ಸಮಸ್ಯೆಗಳು ಯಾವುವು? ಇವತ್ತಿಗೂ ಸಹ ಈ ಅಸ್ಪೃಶ್ಯತಾ ಸಮಸ್ಯೆಗಳನ್ನು ನಾವು ಸಮಾಜದಲ್ಲಿ ಎದುರಿಸ್ತಾ ಇರೋದನ್ನು ಇವತ್ತು ನಾವು ನೋಡಲಾಗಿದೆ. ಅಂದರೆ ಆಗ ಹಿಂದೆ ಈ ಅಸ್ಪೃಶ್ಯತಾ ಸಮಸ್ಯೆಗಳನ್ನು ಯಾವ ರೀತಿ ಅನುಭವಿಸಿದರು ಅನ್ನೋದನ್ನು ಈ ದಿನ ಬರ್ತಿರುವಂತಹ ಒಂದು ಅಂಬೇಡ್ಕರ್ ಜೀವನ ಚರಿತ್ರೆ ಇವತ್ತು ಧಾರಾವಾಹಿ ರೂಪದಲ್ಲಿ ಜಿ ಕನ್ನಡದಲ್ಲಿ ಇವತ್ತು ಬರ್ತಾಯಿದೆ. ನೀವು ಅದು ನೋಡ್ಬೋದು. ಅಸ್ಪೃಶ್ಯರು ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ರಾ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಆ ಧಾರಾವಾಹಿಗಳ ಮೂಲಕ. ಹಾಗಾಗಿ ಸಮಾಜದಲ್ಲಿ ಇಷ್ಟೆಲ್ಲ ಕೀಳರಿಮೆ ಅನ್ನೋದಿತ್ತ, ಈ ರೀತಿ ಜನಗಳನ್ನು ಕಾಣ್ತಾ ಇದ್ರ ಜನಗಳು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳು. ನಂತರ ದಿನಗಳಲ್ಲಿ ಅದನ್ನು ಯಾವ ರೀತಿ ಹೋಗಲಾಡಿಸಲಾಯಿತು ಅನ್ನೋದನ್ನು ಈ ಧಾರಾವಾಹಿಗಳ ಮೂಲಕ ನಾವು ಇವತ್ತು ನೋಡ್ತಾ ಇದ್ದೀವಿ. ಅಷ್ಟೇ ಯಾಕೆ, ವಿವಿಧ ಬುಕ್ಸ್ಗಳನ್ನು ಸಹ ನಾವು ಓದಿಬಿಟ್ಟು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಅಸ್ಪೃಶ್ಯತೆಯ ಸಮಸ್ಯೆಗಳು ಯಾವ್ಯಾವಾಯಿತು ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರಿಗೆ ಅತ್ಯಂತ ಕೆಳಸ್ಥಾನವನ್ನು ನೀಡಲಾಗಿತ್ತು. ಅಸ್ಪೃಶ್ಯರನ್ನು ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಡಲಾಗಿತ್ತು. ಅಸ್ಪೃಶ್ಯರಿಗೆ ಆಸ್ತಿಯ ಒಡೆತನದ ಹಕ್ಕನ್ನು ನಿರಾಕರಿಸಲಾಗಿತ್ತು. ಅಸ್ಪೃಶ್ಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಆಡಳಿತದಲ್ಲಿ ಭಾಗವಹಿಸುವಿಕೆಯನ್ನು ನಿರಾಕರಿಸಲಾಗಿತ್ತು ಅಂತ ಹೇಳ್ಬೋದು. ಅದೇ ರೀತಿ ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಕೈಗೊಂಡಂಥ ಕಾನೂನಾತ್ಮಕ ಕ್ರಮಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋದರೆ, ಸಂವಿಧಾನದ 17ನೇ
ವಿಧಿ ಅಸ್ಪೃಶ್ಯರಿಗೆ ಆಚರಣೆ ನಿಷೇಧಿಸಿದೆ. ಭಾರತ ಸರ್ಕಾರ 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೊಳಿಸಿದೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ದೇಶದ ಎಲ್ಲ ನಾಗರಿಕರು ಮತದಾನದ ಹಾಗೂ ಸಮಾನತೆ ಹಕ್ಕನ್ನು ನೀಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನು ಸಹ ನೀಡಲಾಗಿದೆ. ಇಷ್ಟು ವಿಷಯ ಇವತ್ತಿಗೆ ಸಾಕು. ಇನ್ನು ಉಳಿದ ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ. ಥ್ಯಾಂಕ್ ಯು.